ಎಲ್ಲಿ ಭೇದ ಇದೆಯೋ ಅಲ್ಲಿ ಅದು ಪುದ್ಗಲಾಯಿತು, ಅಜೀವಾಯಿತು, ಅಚೇತನ ಆಯಿತು, ಬಂಧದ ಕಾರಣ ಆಯಿತು, ಅದು ವಿಭಾವ ಆಯಿತು. ಏನು ಬೇಕಾದ ಶಬ್ದದಿಂದ ಹೇಳಿದ್ರೂ ಕೂಡ ಅಲ್ಲಿ ಶುದ್ಧ ಸ್ವರೂಪದ ಅನುಭವ ಎಲ್ಲಿ ಇಲ್ಲವೋ ಅಲ್ಲಿ ಜ್ಞಾನ ಅಥವಾ ಚೇತನ ಅನ್ನೋದನ್ನ ಸಾಧ್ಯ ಇಲ್ರಲ್ಲ. ಜ್ಞಾನಿಗಳ ಅನ್ನೋದನ್ನೇ ಇಲ್ರಿ. ಅದ್ಭುತ ಮಾತಿದೆ. ಯಾವುದೇ ಪ್ರಕಾರದ ತನ್ನಲ್ಲೇ ಇರುವಂಥ ಸಹವರ್ತಿ ಗುಣಗಳದ್ದು ಭೇದ ಕೂಡ ಮಾಡಿತು ಅಂತಂದ್ರ ಆ ಭೇದ ಮಾಡುವಂಥ ಜ್ಞಾನ ಸ್ವಭಾವದಿಂದ ಬೇರೆ ವಿಭಾಗದೊಳಗೆ ಹೊರಟೋಯ್ತೊಳಗೆ. ವಿಭಾಗದೊಳಗೆ ಸ್ವಭಾವ ಅನ್ನುವಂಥ ವಿಭಾಗ ಏನಿದೆಯಲ್ಲ ಅದು ವಿಶ್ವದ ಸಮಸ್ತ ಜಡಚೇತನ ಪದಾರ್ಥಗಳಿಂದಂತೂ ಭಿನ್ನನೇ ಇದೆ. ಆದ್ರೆ ಶುಭ ಅಶುಭ ಶುದ್ಧ ರೂಪದ ಪರಿಣಾಮಗಳಿಂದ ಭಿನ್ನ ಇದೆ. ಕೊನೆಯದಾಗಿ ಗುಣಭೇದಗಳಿಂದ ಭಿನ್ನ ಇದೆ. ಈ ಪ್ರಕಾರ ಸೂಕ್ಷ್ಮಾತಿ ಸೂಕ್ಷ್ಮ ಸ್ವಭಾವದ ಸಂಸ್ಪರ್ಶ ಪ್ರಗಟ ಜ್ಞಾನೇನು ಹೊರಗೆ ಬಂದ ಸ್ಥೂಲ 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 ಆಗ್ತಾ ಇದೆಯೋ ಆ ಜ್ಞಾನ ಒಂದೊಂದನ್ನೇ ಅರೇ ಪ್ರತ್ಯಕ್ಷ ಕ್ಷೇತ್ರ ಸಾಪೇಕ್ಷ ಭಿನ್ನವಿರುವಂಥ ಪದಾರ್ಥಗಳ ಕುರಿತಾಗಿ ನನ್ನವು ನನ್ನವು ನನ್ನದು ಅನ್ನುವ ಯಾವ ಜ್ಞಾನದ ಪರಿಣಾಮ ಇದೆಯೋ ಅದಂತೂ ಅತ್ಯಂತ ಸ್ಥೂಲ ಇದೆ ರೀ. ಅದರ ನಂತರ ಕರ್ಮದ ಉದಯದಿಂದನೇ ಹೀಗಾದದ್ದು ಇದೆ, ಕರ್ಮದ ಕಾರಣದಿಂದನೇ ಹೀಗಾದದ್ದು ಇದೆ ಅಂಥೇಳಿ ಯಾವ ಜ್ಞಾನ ಆ ಕರ್ಮವನ್ನು ಮುಖ್ಯ ಮಾಡ್ತಿದೆಯೋ ಅವಸ್ಥೆಗಳ ಸಲುವಾಗಿ. ಯಾವ ಅವಸ್ಥೆ? ತನ್ನ ಅವಸ್ಥೆನೂ ಪರದ್ರವ್ಯದ ಅವಸ್ಥೆನೂ. ನೋಡ್ರಿ, ಯಾವ ಪರದ್ರವ್ಯಗಳಲ್ಲಿ ಈ ಜೀವನಿಗೆ ಇಷ್ಟ ಅಥವಾ ಅನಿಷ್ಟ ಅನ್ನಿಸಿಕೆ ಇದೆಯಲ್ಲ ಅದು ಕರ್ಮೋದಯದ ಕಾರಣದಿಂದನೂ ಅವನ ಅನ್ನಿಸಿಕೆನೂ ಇಲ್ಲ, ಕರ್ಮೋದಯದ ಕಾರಣದಿಂದ ಅವುಗಳ ಅವಸ್ಥೆನೂ ಇಲ್ರಿ. ಪಂಚಾಸ್ತಿಕಾಯದ 92-93ನೇ ಗಾಥೆ ನೋಡುತ್ತ ಬೇಕಾದ್ರೆ ಪರಿಮಳದ ಅವಲೋಕನೆ ಮಾಡೋದ. ಅಲ್ಲಿ ಈ ಏನು ಭಾಷ್ಯ ಪದಾರ್ಥಗಳದ ಸಂಯೋಗ ಆಗಿದೆಯಲ್ಲ ಅದಕ್ಕೆ ಕರ್ಮ ಕಾರಣ ಇಲ್ಲ, ಅವುಗಳಲ್ಲೇ ಯಾವ್ಯಾವ ಪ್ರಕಾರದ ಪರಿಣಮನ ಆಗಿದೆಯಲ್ಲ. ಈಗ ಸಂಯೋಗ ಮೂಲ ಒಂದು ದೇಹದ್ದನ್ನು ತಗೊಳ್ರಿ. ಇನ್ನು ಪುತ್ರಾದಿಕರಲ್ಲೇ ವಿರೋಧ ರೂಪ ಅಥವಾ ಅನುಕೂಲ ರೂಪದ ಪರಿಣಾಮ, ಪತ್ನಿಯಲ್ಲೇ ಪ್ರೀತಿ ಇರೋದು, ಅವಳದ್ದು ನಮ್ಮ ಕುರಿತಾಗಿ ಪ್ರೀತಿ ಇರೋದು ಅಥವಾ ದ್ವೇಷದ ಪರಿಣಾಮ ಇರೋದು, ಇದಕ್ಕೆ ಯಾವುದಕ್ಕೂ ಕರ್ಮ ಕಾರಣ ಇಲ್ರಿ. ದೇಹದೊಳಗೆ ರೋಗ ಬರೋದು, ದೇಹ ನಿರೋಗಿ ಇರೋದು, ಅರೇ ದೇಹದ ವಿದ್ಯಮಾನತೆ ಇರೋದು, ಇದಕ್ಕೆ ಯಾವ ಕರ್ಮನೂ ಕಾರಣ ಇಲ್ಲ. ಆಯು ಕರ್ಮದ ಕಾರಣದಿಂದ ದೇಹದ ವಿದ್ಯಮಾನತೆ ಇಲ್ಲ, ಅರೇ ಅದು ಸ್ಥೂಲ ಕಥನೆ ಇದೆ. ವ್ಯವಹಾರದ ಕಥನೆ ಇದೆ, ಅಸದ್ಭೂತ ವ್ಯವಹಾರದ ಕಥನೆ. ಸದ್ಭೂತ ಅಸದ್ಭೂತ ವ್ಯವಹಾರದ ಕಥನೆ. ಅದ್ಯಾವುದೂ ಕಾರಣ ಇಲ್ಲ ಅಂಥೇಳಿ ಸ್ಪಷ್ಟ ಹೇಳಿದ್ದಾರೆ. ಹಾಗಾದ್ರೆ ಅವು ಎಲ್ಲವುಗಳಿಗೆ ಕಾರಣ ಯಾವುದಿದೆ? ಅವುಗಳ ಪರಿಣಮನ ಏನಿದೆಯಲ್ಲ, ಸ್ವತಂತ್ರ ಪರಿಣಮನ, ಆ ಪರಿಣಮನಕ್ಕ ಆಯಾಯ ದ್ರವ್ಯ ಅಥವಾ ಪರಮಾಣುಗಳೇ ಕಾರಣ ಇದ್ದಾವೆ. ಇಲ್ಲಿ ನೋಡ್ರಿ, ಅದೇನು ಜ್ಞಾನ ಭವತಿ ಅಂಥೇಳಿ ಏನು ಹೇಳಿದ್ರಲ್ಲ, ಆ ಜ್ಞಾನ ಇಲ್ಲಿ ಅದೇ ಶಬ್ದ ಇದೆ ರೀ. ಜ್ಞಾನವನ್ನು ಹೊರತುಪಡಿಸಿ ಜ್ಞಾನದ ಅನುಭವ ಆಗೋ ಸಾಧ್ಯ ಇಲ್ಲ.
ಮೊದಲನೇ ಶಬ್ದ ಇದೆ ಇದಂ ಜ್ಞಾನಂ, ಜ್ಞಾನ ಗುಣಂ ವಿನಾ ಪ್ರಾಪ್ತುಂ. ಉದ್ಗಲದ ಮೂಲಕ ಪ್ರಾಪ್ತ ಆಗುವುದಿಲ್ಲ. ಉದ್ಗಲ ಅಂದರೆ ಯಾವುದಿಲ್ಲಿ? ರಾಗ ಇರಬಹುದು, ವೀತರಾಗ ಭಗವಂತರದ ದಿವ್ಯ ಧ್ವನಿ ಇರಬಹುದು, ಅಥವಾ ಉದ್ಗಲ ಅಂದ್ರೆ ಅವುಗಳ ಕಡೆಗೆ ಇರುವಂಥ ತನ್ನ ಜ್ಞಾನದ ಪರಿಣಾಮನೇನಿದೆಯಲ್ಲ ಅದು ಉದ್ಗಲ ಇದೆ ನೋಡ್ರಿ. ಅದರಿಂದ ಜ್ಞಾನ ಗುಣದ ಪ್ರಾಪ್ತಿ ಆಗುವುದಿಲ್ಲ. ಜ್ಞಾನ ಗುಣ ಅನ್ರಿ, ಜೀವನ್ರಿ, ಸ್ವಭಾವನ್ರಿ, ನಿರಾಕುಲ ಶಾಂತಿಯ ಸಾಗರನ್ರಿ. ಜಗತ್ತಿನೊಳಗೆ ಇದುವರೆಗೆ ಈ 4 ಗತಿಗಳಲ್ಲಿ ಎಂದೂ ಸಿಗದೇ ಇರುವಂಥ ಸುಖ ಅನ್ರಿ. ಆ ಜ್ಞಾನ ಅರ್ಥಾತ್ ಆ ಸುಖ ಅರ್ಥಾತ್ ಆ ಸ್ವಭಾವದ ಪ್ರಾಪ್ತಿ ಒಂದು ಜ್ಞಾನ ಗುಣದಿಂದನ ಅರ್ಥಾತ್ ಪ್ರಗಟ ಜ್ಞಾನದಿಂದನ ಆಗ್ತಿದೆ. ಯಾವಾಗ ಜ್ಞಾನದಿಂದ ಆಗ್ತಿದೆ ಅಲ್ಲ ಆವಾಗ ಪುದ್ಗಲ ಆಗಿ ಉಳಿತಿದೆ ರೀ. ಪುದ್ಗಲ ಅಂಥೇಳಿ ತಿಳಿಯುವುದರಿಂದ ಪುದ್ಗಲ ಇಲ್ಲ. ವಾಸ್ತವದಲ್ಲಿ ಪುದ್ಗಲವೇ ಇದೆ, ನಾವು ತಿಳಿದಿದ್ರನು ತಿಳಿದ್ರನು. ಇದು ಒಂದು ಮಾತು. ಆದರೆ ನಿಜವಾಗಿ ಪುದ್ಗಲ ಯಾವಾಗಿದೆ? ಯಾವನೋ ಸಾಧಕ ಜೀವ ಅಥವಾ ಮೋಕ್ಷಾಭಿಲಾಷಿ ಜೀವದ ಅಪೇಕ್ಷಾದಿಂದ ಪುದ್ಗಲ ಯಾವಾಗಿದೆ? ಜ್ಞಾನ ಯಾವಾಗ ಆಗ್ತಿದೆಯೋ ಆವಾಗ್ರೆ. ಜ್ಞಾನ ಎಲ್ಲಿಯವರೆಗೆ ಅದರ ಸನ್ಮುಖ ಇದೆಯಲ್ಲ ಅಲ್ಲಿಯವರೆಗೆ ಈ ಜ್ಞಾನನ ಪುದ್ಗಲ ಇದೆ ಅಂದ ಮೇಲೆ ಅದನ್ನು ಪುದ್ಗಲ ಅಂತ ಹೇಳಿ ಹೇಳವ್ರೆ ಅಲ್ರಿ. ಇದು ಸ್ವಯಂನ ಪುದ್ಗಲ ಆಗಿದೆ. ಅದರ ಸನ್ಮುಖ ಇರುವಂಥ ಜ್ಞಾನ ರೀ. ಪರದ ಸನ್ಮುಖ ಇರುವಂಥ ಜ್ಞಾನ, ಸಮಯವರ್ತಿ ಪರ್ಯಾಯದ ಸನ್ಮುಖ ಇರುವಂಥ ಜ್ಞಾನ, ತನ್ನಲ್ಲೇ ಇರುವಂಥ ಗುಣ ವಿಶೇಷದ ಕಡೆಗೆ ಪ್ರವೃತ್ತ ಇರುವಂಥ ಜ್ಞಾನ. ಇವು ಎಲ್ಲ ಏನದವು? ಪುದ್ಗಲದವು. ಬಹಳ ಅದ್ಭುತ ಮಾತು. ಅದರ ಸಲುವಾಗಿನ ಇಲ್ಲಿ ಹೇಳಿದ್ರು ವಿಶುದ್ಧ ಶುಭೋಪಯೋಗ ರೂಪದ ಪರಿಣಾಮ. ಅದನ್ನು ನೋಡ್ತಾ ಇದೆಯಲ್ಲ, ಶುದ್ಧ ಸ್ವರೂಪದ ಅನುಭವ ಬಿಟ್ಟು ಹೋಗಿ ಆ ಪರಿಣಾಮವನ್ನು ಭಿನ್ನ ರೂಪದಿಂದ ನೋಡ್ತಾ ಇದೆ. ಅದು ಭಿನ್ನ ಸ್ವರೂಪದ್ದ ಇದೆ ಪರಿಣಾಮ, ಜೀವದ್ದಲ್ಲವೇ ಅಲ್ಲ. ಅದ ಜೀವ ವಸ್ತುವಿನೊಳಗನೂ ಇಲ್ಲ, ಜೀವದ ಸನ್ಮುಖ ದೃಷ್ಟಿಯೊಳಗನೂ ಇಲ್ಲ. ಹಾಗಾದ್ರೆ ಅದರೊಳಗನ ಆ ಶುಭೋಪಯೋಗ ರೂಪದ ಯಾವ ವಿಶುದ್ಧ ಪರಿಣಾಮ ಇದೆಯಲ್ಲ ಅದರೊಳಗ ವ್ಯಾಪ್ತ ಇದೆ ಸೂತ್ರದ ಜ್ಞಾನ. ಸೂತ್ರದ ಜ್ಞಾನ, ಜಿನೋಕ್ತ ಸೂತ್ರದ ಜ್ಞಾನ ಅದರೊಳಗೆ ವ್ಯಾಪ್ತಿ ಇದೆ. ಯಾವುದರೊಳಗ? ವಿಶುದ್ಧ ಪರಿಣಾಮದೊಳಗರೆ. ಹಾಗಾದ್ರೆ ಜಿನೋಕ್ತ ಸೂತ್ರದ ಯಾವ ಜ್ಞಾನ ಅಧ್ಯಯನ ಆದದ್ದಿದೆಯಲ್ಲ ಅದರೊಳಗೆ ಯಾವುದು ಗರ್ಭಿತ ಇದೆ? ಅದರೊಳಗೆ ಜೀವ ಮೊದಲಾದ 6 ದ್ರವ್ಯಗಳದ ಪುನಃ 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 ಬುದ್ಧಿಯೊಳಗೆ ತಂದುಕೊಳ್ಳುವುದರಿಂದನ ಆ ಸೂತ್ರದ ಅಧ್ಯಯನ ಆಗಿದೆ ರೀ. ಜಿನೋಕ್ತ ಸೂತ್ರದ ಅಧ್ಯಯನ ಅಂದ್ರೆ ಏನ? ಜೀವ ಮೊದಲಾದ 6 ದ್ರವ್ಯಗಳ ಸ್ವರೂಪವನ್ನ 6 ದ್ರವ್ಯಗಳ ಸ್ವರೂಪವನ್ನ ಪುನಃ 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 ಬುದ್ಧಿಯೊಳಗ ಸ್ವೀಕಾರ ಮಾಡಿ ಯಾವೊಂದು ಬುದ್ಧಿಯ ಪರಿಪಕ್ವತೆ ಆಗ್ತಿದೆ ಅದರ ಹೆಸರನ್ನ ಏನಿದೆ? ಜಿನೋಕ್ತ ಸೂತ್ರದ ಅಧ್ಯಯನ. ಇನ್ನು ಅದು ಯಾವುದರೊಳಗೆ ವ್ಯಾಪ್ತಿ ಇದೆ? ವಿಶುದ್ಧ ಶುಭೋಪಯೋಗ ರೂಪ ಪರಿಣಾಮದೊಳಗೆ ವ್ಯಾಪ್ತಿ ಇದೆ. ಹಾಗಾದ್ರೆ ಇವು 3ಕ್ಕೂ ಮೊದಲು ಯಾವುದಿತ್ತು?
ಇವು ಮೂರು ಉತ್ತರೋತ್ತರ ಅರೆ ಆರ ದ್ರವ್ಯದ ಪುನಃ ಪುನಃ ಸ್ಮರಣೆ ಆಗಬೇಕಾದ್ರೆ ಅದಕ್ಕೆ ಕಾರಣ ಯಾವುದು? ಪಂಚಪರಮೇಷ್ಠಿಗಳ ಕುರಿತಾಗಿ ಭಕ್ತಿ. ಈಗ ಹೇಳ್ರಿ, ಪಂಚಪರಮೇಷ್ಠಿಗಳ ಕುರಿತಾಗಿ ಭಕ್ತಿ ಮಾಡೋದು ಅರ್ಥಾತ್ ಏನು ಮಾಡೋದ? ಜಗತ್ತಿನ ಭಿನ್ನ ಭಿನ್ನ ಇರುವಂತಹ ಆರ ದ್ರವ್ಯಗಳ ಸ್ವರೂಪವನ್ನು ಪುನಃ ಪುನಃ ಬುದ್ಧಿಯೊಳಗೆ ತಂದುಕೊಳ್ಳೋದು, ಸ್ಮರಣೆಯೊಳಗೆ ತಂದುಕೊಳ್ಳೋದು. ಏನ ಪಂಚಪರಮೇಷ್ಠಿಯ ಭಕ್ತಿ ಅಂದ್ರೆ ಏನು? ಪಂಚಪರಮೇಷ್ಠಿಯ ಭಕ್ತಿ ಅಂದ್ರನ ಆರ ದ್ರವ್ಯದ ಪೃಥಕ್ ಪೃಥಕ್ ಸ್ವರೂಪವನ್ನ ಪುನಃ 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 ಜ್ಞಾನದೊಳಗ ಅರೆ ಆರ ದ್ರವ್ಯಗಳ ಸ್ವರೂಪದ ಮಾತಿದೆ. ಆರ ದ್ರವ್ಯಗಳ ಪರಿಭಾಷಾ ವ್ಯಾಖ್ಯಾದ ಮಾತೆಲ್ಲ, ಅವುಗಳ ಸ್ವರೂಪ. ಅರೆ ಪುದ್ಗಲವನ್ನು ಪುದ್ಗಲ ಅಂಥೇಳಿ ಪುನಃ ಪುನಃ ಪುದ್ಗಲದ ಜೊತೆಗೆ ಒಂದಾಗ್ತಿದೆ. ಮಿಥ್ಯಾತ್ವಾವಸ್ಥೆಯೊಳಗಿನ ಮಾತ್ರೆ ಕೆಳಗಿನಿಂದ ಹೋಗೋದಿದೆ. ಮಿಥ್ಯಾತ್ವಾವಸ್ಥೆಯೊಳಗಿನ ಮಾತು, ಮಿಥ್ಯಾದೃಷ್ಟಿ ಜೀವ ಸಮ್ಯಕ್ತ್ವ ದಶೆಗೆ ಪ್ರಾಪ್ತ ಆಗಬೇಕಾದ್ರೆ ಪಂಚಪರಮೇಷ್ಠಿಗಳ ಭಕ್ತಿ ಏನಿದೆ ಮೊದಲನೇದ್ದು ಹೆಜ್ಜೆ ಇದೆ. ಇನ್ನು ಆ ಭಕ್ತಿ ಯಾವ ರೂಪದ್ದಿದೆಪ್ಪ? ನಮೋರಂತನಂ ನಮೋ ಶುದ್ಧಾನಂ ನಮೋ ಐರ್ಯಾನಂ ಇದೆಯೋ? ಗುಣರತ್ನಭೂಷಾ ಇದೆಯೋ? ನಷ್ಟಾಷ್ಟ ಕರ್ಮರಹಿತ ಇದೆಯೋ? ಹೇಗಿದೆ ರೀ? ಆರು ದ್ರವ್ಯಗಳ ಸ್ವರೂಪವನ್ನ ಅರೆ ಇದು ಭಿನ್ನ ಇದೆ ಬುದ್ಧಿಯೊಳಗೆ ಬರು. ಅರೆ ಅವರು ಭಕ್ತಿ ಮಾಡೋದು ಅರ್ಥಾತ್ ಅವರು ಹೇಳಿರುವಂಥ ಮಾತಿಂದ ನಿರಂತರ ಪ್ರಯೋಗ ಮಾಡೋದು, ಅವರು ಹೇಳಿರುವಂಥ ಸುಖದ ಮಾರ್ಗದ ಆಧಾರ ಯಾವುದಿದೆ ಅಲ್ಲ ಆ ಆರ ದ್ರವ್ಯಗಳ ಭಿನ್ನತೆಯನ್ನು, ಅರೆ ಆರ ದ್ರವ್ಯಗಳ ಭಿನ್ನತೆ. ಏನು ಮಾಡೋದ್ರಿ? ನಾಲ್ಕು ದ್ರವ್ಯದ ಪ್ರಶ್ನೆನೇ ಇಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ಮಾತನೇ ಇಲ್ರಿ. ಪ್ರತಿಯೊಂದು ದ್ರವ್ಯದ ಪ್ರಶ್ನೆ ಇದೆ, ಪಾತ್ರ ಇದೆ ರೀ. ನೀವು ಇಲ್ಯಾಕೆ ಬಂದ್ರಿ? ಇದು ಜಾಗ ನಂದೈತಿ, ಇದು ನನ್ನ ಹೆಸರಲ್ಲೇ ಮಾಡ್ರಿ, ಇವೆಲ್ಲ ಏನದವು? ಜಗತ್ತಿನ ಪದಾರ್ಥಗಳಲ್ಲ, ಸ್ಥಾನ. ಆ ಸ್ಥಾನಗಳ ಕುರಿತಾಗಿ ಯಾವ ನನ್ನದು ನಿನ್ನದು ಅನ್ನೋದಿದೆಯಲ್ಲ ಅದು ಆಕಾಶದ ಪ್ರದೇಶ. ಆಕಾಶ ದ್ರವ್ಯ ಇದೆ, ಅದು ಅಖಂಡ ಇದೆ. ಅದರೊಳಗೆ ಎರಡು ಭಾಗಿಲ್ಲ, ನಂದೊಂದ ನಿಂದೊಂದ ಅಂಥೇಳಿ ಎರಡು ಭಾಗ. ಇದು ಆಕಾಶ ದ್ರವ್ಯವನ್ನು ಅಂಥದ್ಯಾವುದರಾದರೂ ಪ್ರಸಂಗ ತನ್ನ ಜೀವನದಲ್ಲಿ ಬಂತು ಅಥವಾ ಯಾರ್ದೋ ಜೀವನದಲ್ಲಿ ನಡೆದಿತ್ತು ಅಂತಂದ್ರೆ ಇವನಿಗೆ ಸ್ಮರಣೆ ಏನು ಬರ್ತಿದೆ? ಅರೆ ಅದು ಆಕಾಶದ ಅಖಂಡ ಆಕಾಶ ಇದೆ, ಅದರಲ್ಲಿ ನಂದ ನಿಂದ ಅನ್ನೋದು ಎಲ್ಲಿದೆ? ಇನ್ನು ಈ ಸಮಯಕ್ಕ ನನಗೆ ಹೀಗಾಯಿತು, ನಿನ್ನೆ ಹಾಗಾಗಿತ್ತು, ಈ ಪ್ರಕಾರ ಕಾಲ ಸಾಪೇಕ್ಷ ತನ್ನ ವಿಕಾರಗಳಿಗೆ ಕರ್ಮ ಅಥವಾ ಅನ್ಯ ದ್ರವ್ಯದವನ್ನ ಆರೋಪಿಯ ಸ್ಥಾನದೊಳಗಿರಿಸ್ತಾ ಇದ್ದಾನಲ್ಲ. ಅರೆ ಕಾಲದ್ರವ್ಯದೊಳಗ ಅರೆ ಕಾಲದ್ರವ್ಯದ ನಿಮಿತ್ತದಿಂದ ಅಥವಾ ಕಾರಣದಿಂದ ನಿನ್ನೆ ಹಾಗ ಆಗಿತ್ತು, ಕರ್ಮದಿಂದ ಅಲ್ಲ. ಇದೇ ಪಂಚಾಸ್ತಿಕಾಯ ಸಂಗ್ರಹದ್ದನ ಈಗೇನು 92-93ನೇ ಗಾಥೆ ಹೇಳಿತು ಅದರೊಳಗನೆ ಇದೆ. ಜೀವ ದ್ರವ್ಯದಲ್ಲಿ ಏನೇನು ಭಾವಗಳಾಗ್ತವೆಯೋ ಅದಾವುದಕ್ಕೂ ಕರ್ಮ ಕಾರಣ ಇಲ್ಲ, ಅದಕ್ಕೆಲ್ಲ ಕಾಲದ್ರವ್ಯನ ಕಾರಣ. ಇನ್ನು ಯಾವುದು ಪುದ್ಗಲ ಇದೆ, ಯಾವುದು ಧರ್ಮ ಇದೆ, ಯಾವುದು ಅಧರ್ಮ, ಪ್ರತಿಯೊಂದಕ್ಕೂ ಇದನ್ನು ಅನ್ವಯಿಸಿ ನೋಡೋದ್ರೆ ಯಾಕೆ ಬರಲಿಲ್ಲ? ಅರೆ ಧರ್ಮ ದ್ರವ್ಯದ ನಿಮಿತ್ತದಿಂದ ಗಮನ ಆಗ್ತಿದೆಯಲ್ಲ, ಇಲ್ಲಿಂದ ಹೋಗೋದು ಯಾವಾಗ? ಅರೆ ನೋಡ್ರಿ, ವ್ಯವಹಾರ ವಾಸ್ತವದಲ್ಲಿ ನಿಶ್ಚಯದ ಅಪೇಕ್ಷಾದಿಂದ ಅಸತ್ಯ ಇದ್ರೂ ಅಭೂತಾರ್ಥ ಇದ್ರೂ ನಿಶ್ಚಯವನ್ನು ಬಿಟ್ಟು ವ್ಯವಹಾರವನ್ನು ನೋಡಿದ್ರೆ
ವ್ಯವಹಾರ ಸಂಪೂರ್ಣ ಭೂತಾರ್ಥ ಇದೆ. ನಿಶ್ಚಯದ ಅಪೇಕ್ಷಾದಿಂದ ನೋಡಿದರೆ ವ್ಯವಹಾರ ಅಭೂತಾರ್ಥ ಇದೆ. ನಿಶ್ಚಯವನ್ನು ಬಿಟ್ಟುಕೊಟ್ಟು ಕೇವಲ ವ್ಯವಹಾರದ ಅವಲೋಕನೆ ಮಾಡಿದ್ರೆ ವ್ಯವಹಾರ 100ಕ್ಕೆ 100ರಷ್ಟು ಶಕ್ತಿ ಇದೆ, ಭೂತಾರ್ಥ ಇದೆ. ಹಾಗಾದ್ರೆ ಈ ಬರು ಹೋಗುವಿಕೆ, ಇರುವಿಕೆ, ಆಗುವಿಕೆ ಅಥವಾ ಕ್ಷೇತ್ರದ ಈ 4ಕ್ಕೂ ಕಾರಣ ಅವದವ್ರೆ. ಯಾವ? ಧರ್ಮ, ಅಧರ್ಮ, ಆಕಾಶ. ನಿಮಿತ್ತದಿಂದ ಕಾರ್ಯ ಆಗ್ತಿದೆ ಇಲ್ಲಲ್ಲ. ಆಗುವುದಿಲ್ಲ ಅನ್ನೋದ ಏನು ಘಂಟಾಘೋಷವಾಗಿ ಆಗಮದಲ್ಲಿ ಹೇಳಿದರು, ಅದಕ್ಕೆ ಉಪಾದಾನದ ಕಡೆಗೆ ಲಕ್ಷ್ಯ ವಹಿಸುವ ಸಲುವಾಗಿ ಹೇಳಿದ್ದಾರೆ ವಿನಃ ನಿಮಿತ್ತದ ಸರ್ವಥ ಅಭಾವ ಮಾಡುವ ಮಾತು ಇಲ್ಲ. ಒಂದಿಷ್ಟು ಆಳವಾಗಿ ವಿಚಾರ ಮಾಡೋದ, ಮರೀಚಿಗೆ ಆದಿದೇವನ ಉಪದೇಶದ ಮೂಲಕ ಅಂತಃತತ್ವದ ಅನುಭೂತಿ ಆಗಲಿಲ್ಲ. ಈ ಮಾತಿಂದ ಎಲ್ಲಿ ಸಿದ್ಧಿ ಮಾಡೋದಿದೆ ಅಲ್ಲಿ ನಿಮಿತ್ತದ ನಿರಾಕರಣೆ ಇದೆ, ಅರ್ಥಾತ್ ಉಪಾದಾನದ ಮುಖ್ಯತೆ ಇದೆ. ಮತ್ತು ಯಾವಾಗ ಆ ಜೀವಕ್ಕ ಶುದ್ಧ ತತ್ವದ ಅಂತಃತತ್ವದ ಅನುಭೂತಿ ಆಯ್ತಲ್ಲ, ಆವಾಗ ಉಪಾದಾನದ ಮುಖ್ಯತೆ ಅಲ್ಲ, ನಿಮಿತ್ತವನ್ನು ಮುಖ್ಯ ಮಾಡುತ್ತೆ. ಇದುವೇ ಶಾದ್ವಾದ ಇದೆ. ಒಂದು ಕ್ಷಣ ಯೋಚನೆ ಮಾಡುವುದ, ತೀರ್ಥಂಕರರ ಜನ್ಮದ ಸನ್ನಿವೇಶ ಇರಲಿಲ್ಲ ಅಂತಂದ್ರೆ ಶಚಿದೇವಿಗೆ ಸಮ್ಯಕ್ ದರ್ಶನದ ಅವಕಾಶ ಇಲ್ಲ. ತಿಳಿತೇನ್ರಿ? ಇನ್ನೊಂದು ಮಾತ, ಚಾರಣ ವೃದ್ಧಿಧಾರಿ ಆಕಾಶಗಾಮಿನಿ ವಿದ್ಯೆಯಿಂದ ಯುಕ್ತ ಇರುವಂಥ ಆ ಮುನಿರಾಜರ ಆ ಘನ ಜಂಗಲದೊಳಗ ಉಪಸ್ಥಿತ ಆಗದೇ ಹೋಗಿದ್ದರೆ ಆ ಸಿಂಹ ಪರ್ಯಾಯದಲ್ಲಿರುವಂಥ ಚೇತನಾತ್ಮನಿಗೆ ಸಮ್ಯಕ್ ದರ್ಶನ ಆಗೋದನ್ನ ಸಾಧ್ಯ ಇಲ್ಲ. ನಿಮಿತ್ತ ಇಲ್ಲದ ಕಾರ್ಯ ಆಗಬೇಕಾದ್ರೆ ಒಂದು ಸ್ವಲ್ಪ ತಮಗೆ ವಿರೋಧ ಅನಿಸಬಹುದು. ನಿಮಿತ್ತ ಇಲ್ಲದ ಕಾರ್ಯ ಆಗಬೇಕಾದ್ರೆ ಸರ್ವಜ್ಞ ಭಗವಂತರ ದಿವ್ಯಧ್ವನಿದ ಅವಶ್ಯಕತೆನೇ ಇರ್ತಿರ್ಲಿಲ್ಲ, ಲೋಕದೊಳಗೆ ವಿದ್ಯಮಾನನೇ ಇರ್ತಿರ್ಲಿಲ್ಲ ದಿವ್ಯಧ್ವನಿ. ನಿಮಿತ್ತ ಇಲ್ಲದ ಕಾರ್ಯ, ಅರೆ ದುವಿಹಂಪಿ ಮೋಕ್ಷ ಮಗ್ಗೋ, ಎರಡೂ ಸೇರಿದ್ದು ಇದೆ, ವ್ಯವಹಾರ ಮತ್ತು ನಿಶ್ಚಯ. ದುವಿಹಂಪಿ ಮೋಕ್ಷ ಮಗ್ಗೋ, ಸಪ್ತತತ್ವಗಳ ಶ್ರದ್ಧೆಯ ರೂಪದ ಯಾವ ವ್ಯವಹಾರ ಸಮ್ಯಕ್ತ್ವ ಇದೆಯೋ ಅದರ ಅಭಾವದೊಳಗ ಆತ್ಮನ ಅನುಭೂತಿ ರೂಪದ ನಿಶ್ಚಯ ಸಮ್ಯಕ್ತ್ವ ಇರೋದನ್ನ ಸಾಧ್ಯ ಅಲ್ರಿ. ಅರೆ ಅದು ವಿಕಲ್ಪಾತ್ಮಕವಾಗಿ ಇರ್ಲಿಕ್ಕಿಲ್ಲ ಅಂಥೇಳನ ಆಚಾರ್ಯ ಭಗವಂತರ ತತ್ವದ ನಿರೂಪಣೆ ಮಾಡುವ ವೇಳೆದೊಳಗೆ ಜನಶಾಸನದೊಳಗೆ ಯಾವುದೇ ಪ್ರಕಾರದ ಅನುಯೋಗದ ರಚನೆ ಮಾಡುವ ವೇಳೆದೊಳಗೆ ಎಲ್ಲಿಯೂ ಸ್ವಲ್ಪ ಕೂಡ ತಪ್ಪು ಮಾಡುವುದೇ ಇಲ್ಲ ಅಂಥೇಳಿನ ಅಲ್ಲಿ ಪ್ರತ್ಯಕ್ಷ ಸಪ್ತತತ್ವಗಳದ್ದ ವಿಕಲ್ಪಾತ್ಮಕ ಅವನಿಗೆ ಜ್ಞಾನ ಕ್ಷಯೋಕ್ಷಮ ಜ್ಞಾನದೊಳಗ ಆ ಪ್ರಕಾರದ ವಿಕಲ್ಪಾತ್ಮಕವಾಗಿ ಕಾರ್ಯ ಆಗದೇ ಇದ್ರೂ ಕೂಡ ಎಲ್ಲಿ ಶುದ್ಧ ಸ್ವರೂಪದ ಅನುಭೂತಿ ಇದೆಯೋ ಅಲ್ಲಿ ನಿಯಮದಿಂದ ಸಪ್ತತತ್ವಗಳದ್ದ ಅಥವಾ ವೀತರಾಗ ದೇವಶಾಸ್ತ್ರ ಗುರುಗಳದ್ದ ಶ್ರದ್ಧಾರೂಪದ ವ್ಯವಹಾರ ಸಮ್ಯಕ್ತು ಇದೆ ಮತ್ತು ಇದೆ. ಇನ್ನು ಇದರ ಸಲುವಾಗಿ ಏನು ಹೇಳ್ತಾ ಇತ್ತು ಜನಶಾಸನದೊಳಗ ಅಂಥೇಳಿ ಅಲ್ಲಿ ತತ್ವಾರ್ಥ ಸೂತ್ರದೊಳಗ ತತ್ವಾರ್ಥ ಶ್ರದ್ಧಾನಂ ಸಮ್ಯಕ್ ದರ್ಶನಂ ಸೂತ್ರ ಹೇಳಿದ್ರಲ್ಲ, ತತ್ವಾರ್ಥ ಶ್ರದ್ಧಾನಂ ಸಮ್ಯಕ್ ದರ್ಶನಂ. ಅಲ್ಲಿ ತತ್ವಗಳ ಶ್ರದ್ಧೆ ಮತ್ತು ತತ್ವಗಳ ಶ್ರದ್ಧೆ ಮಾಡುವುದರ
ಪ್ರಯೋಜನ ರೂಪದ ಆತ್ಮನ ಶ್ರದ್ಧೆ ಎರಡೂ ಇದೆ. ತತ್ವ ಅರ್ಥ ಅಂತ ಹೇಳಿದಾರಲ್ಲ, ತತ್ವಾರ್ಥ ಶ್ರದ್ಧಾನಂ ಸಮ್ಯಕ್ ದರ್ಶನಂ. 7 ತತ್ವಗಳನ್ನು ತಿಳಿಯದ ವಿನಃ ನಿಜ ತತ್ವದ ಶ್ರದ್ಧೆ ಆಗೋದನ್ನೇ ಇಲ್ರಿ. ನಿಜ ತತ್ವದ ಜೀವ ತತ್ವದ ಶ್ರದ್ಧೆ ಆಗಬೇಕಾದ್ರೆ ಭಲೇ ಅಜೀವದ ವ್ಯಾಖ್ಯಾ ಗೊತ್ತಿಲ್ಲ, ಪರಿಭಾಷೆ ಗೊತ್ತಿಲ್ಲ, ಆಶ್ರವದ ವ್ಯಾಖ್ಯಾ ಗೊತ್ತಿಲ್ಲ, ಬಂಧ ಸಂವರ ನಿರ್ಜರ ಮೋಕ್ಷದ ಪರಿಭಾಷೆಗಳು ಗೊತ್ತಿಲ್ಲ. ಆದರೆ ವಿಚಾರ ಮಾಡ್ರಿ, ಯಾವ ಜೀವನಿಗೆ ಯಾವ ಸಮಯದೊಳಗ ಶುದ್ಧ ಅಂತಃ ತತ್ವದ ಅನುಭೂತಿ ರೂಪದ ನಿಶ್ಚಯ ಸಮ್ಯಕ್ ದರ್ಶನ ಆಗ್ತಿದೆಯೋ ಆ ಸಮಯದೊಳಗ ಅಥವಾ ಅದಕ್ಕಿಂತ ಮೊದಲು ಮತ್ತು ಅದರ ನಂತರ ಅಜೀವ ರೂಪದ ಶ್ರದ್ಧೆ ಇದೆಯೋ ಅಥವಾ ಇಲ್ಲರಿ? ಇಲ್ಲದ ವಿನಃ ಆತ್ಮನ ಅನುಭೂತಿ ಆಗೋದಿಲ್ಲ. ಮತ್ತು ಆತ್ಮನ ಅನುಭೂತಿ ಆದ ನಂತರ ಅದು ಸ್ಪಷ್ಟ ರೂಪದಿಂದ ಇರೋದ್ರಿ. ರಾಗಾದಿ ವಿಕಾರಿ ಭಾವದ್ದ ಅರೆ ತಿರಿಯಂಚದೊಳಗ್ರೆ ರಾಗಾದಿ ವಿಕಾರಿ ಭಾವದ್ದ ಜ್ಞಾನದಿಂದ ಭಿನ್ನತೆಯ ಅನುಭವ ಅಥವಾ ಶ್ರದ್ಧೆ ಅಥವಾ ಜ್ಞಾನ ಇದೇನಿಲ್ರಿ. ಇನ್ನು ಆ ಒಂದು ಸಮಯದ ಶುದ್ಧ ಅನುಭೂತಿಯ ಸಮಯದೊಳಗ ಯಾವ ಸಂವರ ನಿರ್ಜರೆ ಪ್ರಗಟ ರೂಪದಿಂದ ಆದದ್ದು ಇದೆ, ಅದು ಕೂಡ ತಾನಲ್ಲ, ಇದು ಮಾತ್ರ ತಾನಿದ್ದೇನೆ ಅನ್ನೋದು ಅದಕ್ಕೆ ಭೇದದ ಜ್ಞಾನ ಇದೆಯೋ ಅಥವಾ ಇಲ್ರಿ? ಯಾವುದು ಕೂಡ ತಾನಲ್ಲ, ಶುದ್ಧ ಪರಿಣಾಮ. ಪರಮಾರ್ಥಾನಂ ಆಪ್ತ ಆಗಂ ತಪೋಭೃತ. ಅಲ್ಲಿ ನಾವು ಬರೀ ವ್ಯವಹಾರ ತಿಳಿಬಾರ್ದು. ಪರಮಾರ್ಥಾನಂ ಈ ಶಬ್ದ ಏನೈತಿಲ್ಲ ಅದ್ರ ಮ್ಯಾಗ ಓದಲ್ಪಟ್ಟು ಹೇಳಿದ್ರು. ಶ್ರದ್ಧಾನಂ ಪರಮಾರ್ಥಾನಂ ಆಪ್ತ ಆಗಮ ತಪೋಭೃತ. ಭೇದ ಇದೇನಿದ್ರೆ ಆಪ್ತ ಆಗಮ ತಪೋಭೃತ ಇವರುಗಳ ಮೇಲೆ ದೇವ ಶಾಸ್ತ್ರ ಗುರು. ತಪೋಭೃತ ಅಂದ್ರೆ ಗುರು, ಆಗಮ ಅಂದ್ರೆ ಶಾಸ್ತ್ರ, ಆಪ್ತ ಅಂತಂದ್ರೆ ದೇವ. ಇವರ ಮೇಲೆ ಶ್ರದ್ಧೆ ಮಾಡೋದು, ಪರಮಾರ್ಥದಿಂದ ಶ್ರದ್ಧೆ ಮಾಡೋದು ಅಂದ್ರನ ಸಮ್ಯಕ್ ದರ್ಶನದ ಕಾರಣ ಇದೆ. ಸಮ್ಯಕ್ ದರ್ಶನಕ್ಕೆ ಇದುವೇ ಕಾರಣ ಇದೆ. ಸಮ್ಯಕ್ ದರ್ಶನ ಎಲ್ಲಿ ಆಗಿದೆಯೋ ಆತ್ಮನ ಅನುಭೂತಿ ಅರೇ ಎರಡು ಪ್ರಕಾರದಿಂದ ವೀತರಾಗದೇವ ನಿರ್ಗ್ರಂಥ ಗುರು ಸಿದ್ಧಾಂತ ಶಾಸ್ತ್ರ. ದೇವಂದ್ರ 3 ಕಾಲದೊಳಗೆ ವೀತರಾಗರೇ ಇರ್ತಾರೆ. ವೀತರಾಗ ಗುರು ಅಂದ್ರೆ ಅಂತರ್ಭಾಷೆ ನಿರ್ಗ್ರಂಥನೇ ಇರ್ತಾರೆ. ಇವರನ್ನು ಹೊರತುಪಡಿಸಿ ನನಗೆ ಗುರು, ನನಗಲ್ಲ, ಲೋಕದೊಳಗೆ ಗುರು ಅನ್ನುವಂಥ ಶಬ್ದಕ್ಕ ಯೋಗ್ಯ ಇನ್ನು ಯಾರೂ ಇಲ್ಲ. ಈ ಪ್ರಕಾರ ತಿರಿಯಂಚ ಜೀವಕ್ಕ ಯಾವ ಶುದ್ಧಾತ್ಮನ ಅನುಭೂತಿ ರೂಪದ ಸಮ್ಯಕ್ ದರ್ಶನ ಆಗ್ತಿದೆಯೋ ಆ ಸಮ್ಯಕ್ ದರ್ಶನ ಈ ವೀತರಾಗದೇವ ನಿರ್ಗ್ರಂಥ ಗುರು ಸಿದ್ಧಾಂತ ಇದು ಹೀಗಿದೆ. ಅರೇ ಸಿದ್ಧಾಂತ ಅಂದ್ರೆ ಏನು? ಯಾವುದನ್ನು ತಿಳಿಯುವುದರ ಫಲ ಕೊನೆಗೆ ಸಿದ್ಧಾವಸ್ಥೆ ಇದೆ, ಅದು ಸಿದ್ಧಾಂತ. ಅದೇ ಹೇಳ್ತಾರೆ, ನರಕದೊಳಗಿರಲಿ ತಿರಿಯಂಚದೊಳಗಿರಲಿ ಸಮ್ಯಕ್ ದರ್ಶನ, ವ್ಯವಹಾರ ಸಮ್ಯಕ್ ದರ್ಶನ ಇರಲಿ, ನಿಶ್ಚಯ ಸಮ್ಯಕ್ ದರ್ಶನ ಇರಲಿ. ವ್ಯವಹಾರ ಸಮ್ಯಕ್ ದರ್ಶನ ಏನು ಹೇಳಿತು? ಸಪ್ತತತ್ವಗಳ ಶ್ರದ್ಧೆ ಅಥವಾ ದೇವಶಾಸ್ತ್ರ ಗುರುವಿನ ಶ್ರದ್ಧೆ, ಇದು ವ್ಯವಹಾರ ಸಮ್ಯಕ್ ದರ್ಶನ. ಅನುಭೂತಿ ಪೂರ್ವಕ ತನ್ನಾತ್ಮನ ಶ್ರದ್ಧೆ, ಇದು ನಿಶ್ಚಯ ಸಮ್ಯಕ್ ದರ್ಶನ. ಇಷ್ಟಂತೂ ಸರಿರೇ.
ಹಾಗಾದ್ರೆ ಈ ವ್ಯವಹಾರ ಸಮ್ಯಕ್ತ್ವನು ನಿಶ್ಚಯ ಸಮ್ಯಕ್ತ್ವನು ಪರಾಶ್ರಿತಿ ಇದೆಯನ್ನು ಸ್ವಾಶ್ರಿತಿ ಇದೆ ರೀ. ವ್ಯವಹಾರ ಸಮ್ಯಕ್ತ್ವ ಕೂಡ ಅದಕ್ಕೆ ದೇವಶಾಸ್ತ್ರ ಗುರು ಬೇಕೋ ಹೇಳ್ರಿ ನೋಡೋಣ. ಕಥನ ಹಾಗೆ ರೀ, ಸ್ವರೂಪ ತಿಳಿಸಿಕೊಡುವ ಪದ್ಧತಿ ಹಾಗೆ ರೀ. ವ್ಯವಹಾರ ಸಮ್ಯಕ್ ದರ್ಶನ ರೂಪದ ಶ್ರದ್ಧಾ ಕೂಡ ತನ್ನದೇನೆ ರೀ. ಸಪ್ತ ತತ್ವಗಳ ಮೇಲೆ ಶ್ರದ್ಧೆ ಇಡೋದು ತನ್ನ ಮಾತು ಇದೆ ರೀ. ಅದ್ರ ಶಬ್ದ ಏನು ಮೊದಲಿನ ತಿಳಿತಾ ಇಲ್ಲ. ತತ್ರಾದೌ ತತ್ರ ಆದೌ ತತ್ರಾದೌ ತತ್ರ ಅಲ್ಲಿ, ಆದೌ ಆದಿ, ತತ್ರ ಅಲ್ಲಿ ಎಲ್ಲಿ ವೀತರಾಗದೇವ ನಿರ್ಗ್ರಂಥ ಗುರು ಸಿದ್ಧಾಂತ ಶಾಸ್ತ್ರದಲ್ಲಿ ಆದಿವೇಕ ಶುದ್ಧಾತ್ಮ. ತತ್ರ ಆದೌ ಅಂದ್ರೆ ದೇವಶಾಸ್ತ್ರ ಗುರುಗಳ ಶ್ರದ್ಧೆಯೊಳಗ ಆದಿವೇಕ್ಯು ದೌ ಅಲ್ರಿ, ಅದ ದ್ವಿ ಅಲ್ಲ, ಆದೌ. ತತ್ರ ಆದೌ ಆದಿರಿ, ಪ್ರಥಮ ಮೊದಲ. ಅರೇ ಶುದ್ಧಾತ್ಮನ ದೃಷ್ಟಿ ಇಲ್ಲದ ದೇವಶಾಸ್ತ್ರ ಗುರುವಿನ ಅವ್ರ ಯಥಾರ್ಥ ದೇವಶಾಸ್ತ್ರ ಗುರುನ ಇರಲ್ರಿ. ಆದ್ರೆ ಆ ದೇವಶಾಸ್ತ್ರ ಗುರುವಿನ ಶ್ರದ್ಧೆ ಏನಿದೆ ಅಲ್ಲ ಅದು ವ್ಯವಹಾರ ಸಮ್ಯಕ್ತ್ವ ಆಗುವುದಿಲ್ಲ. 7 ತತ್ವಗಳ ಜಿನೋಕ್ತ ಸೂತ್ರದೊಳಗೆ ಯಾವ ಪ್ರಕಾರ ಅದಾವಲ್ಲ ಅದೇ ಪ್ರಕಾರ ಅವುಗಳನ್ನು ತಿಳಿದ್ರೂ ಕೂಡ ಅಲ್ಲಿ ಆದಿಯಾಗಿ ಮೊದಲ ತನ್ನ ಶ್ರದ್ಧೆ ಇಲ್ಲದೆ ಹೋದ್ರೆ ಆ 7 ತತ್ವಗಳದ್ದು ಜಿನೋಕ್ತ ಸೂತ್ರದ ಅನುಸಾರವೇ ಶ್ರದ್ಧೆ ಮಾಡಿದ್ರೂ ಅದನ್ನು ವ್ಯವಹಾರ ಸಮ್ಯಕ್ತ್ವ ಅನ್ನೋದಿಲ್ಲ. ತತ್ರಾದವು ಅದರೊಳಗೆ ಮೊದಲ ಆದಿ. ಅರೇ ನಿಮ್ಗೆ ಬೇಕ್ರಿ ಒಂದು ಮಾತು. ಎರಡನೇದ್ದು ಇದೆ, ನಮ್ದು ವಿಷಯ ಏನು ನಡೆದಿತ್ತು, ಶ್ರದ್ಧೆ ಏನಿದೆ ಅದು ತನ್ನದಿದೆ. ಭೇದ ರೂಪದ್ದು ಇರಲಿ, ವ್ಯವಹಾರ ಅಂಥೇಳಿ ಅದನ್ನು ಆಗಮದೊಳಗೆ ಹೇಳಿರಲಿ, ಅದಕ್ಕೆ ಆ ವಸ್ತು ಇರೋದು ಅಥವಾ ಆ ವಸ್ತುಗಳದ್ದು ವಿಕಲ್ಪಾತ್ಮಕವಾಗಿ ಜ್ಞಾನ ಇರೋದು ಅವಶ್ಯಕ ಇಲ್ಲ. ಅದಕ್ಕೆ ನೋಡ್ರಿ ಧರ್ಮದ ಸೂಕ್ಷ್ಮತೆಯನ್ನು ಅರಿಯುವುದು ಕಠಿಣ ಇದೆ. ನಿನ್ನೆ ಪ್ರಶ್ನೆ ಇತ್ತಲ್ಲ, ಯಾವುದ ಅನುಭಾಗ? ಅರೇ ಕರ್ಮದ ಮಾತು. ಪಾಪದ ಏನಾಗ್ತಿದೆ, ಗುಣಶ್ರೇಣಿ ನಿರ್ಜರೆ ಆಗ್ತಿದೆ. ನೋಡ್ರಿ ಘಾತಿ ಕರ್ಮದ ಉತ್ತರ ಪ್ರಕೃತಿಗಳೆಲ್ಲ ಪಾಪ ರೂಪದವರೆ. ಎಲ್ಲಕ್ಕಿಂತ ಉತ್ಕೃಷ್ಟ ಬಂಧು ಮೋಹನೀಯದ್ದು ಇದೆ, 70 ಕೋಟಿ ಇದೆ. ಸಮ್ಯಕ್ ದರ್ಶನ ಆಗೋಕ್ಕಿಂತ ಮುಂಚಿನ ಭೂಮಿಕೆಯೊಳಗೆ 70 ಕೋಟಿ ಇದ್ದದ್ದು ಅಂತಃ ಕೋಟಿ ಉಳಿದಿದೆ. ಅಂದ್ರೆ ಅದು ಗುಣಶ್ರೇಣಿ ನಿರ್ಜನೆ. ಪಾಪ ಪ್ರಕೃತಿನ ಅದು ಘಾತಿ ಕರ್ಮ. ಅರೇ ಅದರದ್ದ ಹೇಳಿದಾರೆ, ಮೋಹನೀಯದ್ದನ್ನೇ ಹೇಳಿದಾರೆ. ನೀನ ಅಂತಃ ಕೋಟಿ ಸಾಗರ ಉಳಿತಿದೆ. ಹಾಗಾದ್ರೆ ಯಾವುದು ಅದು ಇದೆಯಲ್ಲ, ಇದು ನೋಡ್ರಿ ಮಾತು ಹೀಗಿದೆ. ಪಾಪ ಪ್ರಕೃತಿಗಳ ಘಾತಿ ಕರ್ಮದ ಎಲ್ಲ ಉತ್ತರ ಪ್ರಕೃತಿಗಳ ಪಾಪ ಪ್ರಕೃತಿ ಇದ್ದಾವೆ. ಘಾತಿ ಕರ್ಮದ ಎಷ್ಟು ಸ್ಥಿತಿ ಇದೆಯಲ್ಲ ಅಷ್ಟು ಅಘಾತಿ ಕರ್ಮದ ಮೂಲತಃ ಸ್ಥಿತಿ ಅಲ್ಲ. ಒಂದು ಮಾತು. 33 ಸಾವಿರೋಪಮ ಉತ್ಕೃಷ್ಟ ಆಯು ಇದೆ ರೀ, ಹೌದೇನೆ? ಅದಕ್ಕಿಂತ ಉತ್ಕೃಷ್ಟ ಏನು ಆಯು ಇಲ್ಲ. ಹೀಗಿರುವೊಳಗೆ ಅಲ್ಲಂತೂ ಸ್ಥಿತಿ ಅತ್ಯಂತ ಕಮ್ಮಿ ಬಂದಾಗ್ತಿದೆ ಮತ್ತು ಅನುಭಾಗ ಅಧಿಕ ಆಗ್ತಿದೆ. ಎಲ್ಲಿ? ಸಮ್ಯಕ್ ದರ್ಶನ ಆದ ನಂತರ. ಇದರದ ವಿಸ್ತೃತ ಚರ್ಚೆ ನಿನ್ನೆ ಆದದ್ದಿದೆ. ಆದರೆ ಸ್ವಲ್ಪ ಏನಾಯ್ತಂದ್ರೆ ನಿಜವಾಗಿ ಶುಭ ಕರ್ಮ ಪ್ರಕೃತಿಗಳದ್ದ ಅನುಭಾಗ ಏನಿದೆ
ಅನುಭಾಗ ಅರ್ಥಾತ್ ಆಂತರಿಕ ಶಾಂತಿ, ಆಂತರಿಕ ನಿರಾಕುಲತೆ, ಇದುವೇ ಅದರದ್ದು ಫಲ ಇದೆ. ಅದರಿಂದ ಆಗಿಲ್ಲ ಅನ್ನೋ ಪ್ರಶ್ನೆ ಸಂದೇಹ ತಮ್ಮಲ್ಲಿ ಇತ್ತು ಅಂತಂದ್ರೆ ಈ ಪಾಪ ಪ್ರಕೃತಿಯಿಂದನೂ ಆಗಿಲ್ಲನಲ್ಲ ನಮಗ ವಿಕೃತ ಭಾವ. ಜೀವನಿಗೆ ಪಾಪ ಪ್ರಕೃತಿಯ ಉದಯದಿಂದ ಕೂಡ ವಿಕೃತ ಭಾವ ಆಗಿಲ್ಲಲ್ಲ. ಅರೆ ಜೀವ ವಿಕಾರಿ ಭಾವರೂಪದಿಂದ ಪರಿಣಮಿಸುವ ಸಮಯದಲ್ಲಿ ಅದನ್ನು ನಿಮಿತ್ತ ರೂಪದಿಂದ ಹೇಳಿದ್ದಾರೆ. ಅದೇನು ಮಾಡುವುದಿಲ್ಲ. ಕಥನ ಅದರದ ಜಾಸ್ತಿ ಆಗ್ತಿದೆ. ಯಾಕೆ ಅಂತಂದ್ರೆ ಜೀವನಿಗೆ ನಿರಂತರ ಪರದ ಕಡೆಗೆ ನೋಡುವುದರದೇ ಅಭ್ಯಾಸ ಇದ್ದ ಕಾರಣ ಅದರ ಮೂಲಕ ಕಥನ ಮಾಡಿದರೆ ಈ ಮಾತು ಸತ್ಯ ಇದ್ರೂ ಅದರ ಕಡೆ ನೋಡುವ ಸಲುವಾಗಿ ಮಾಡಿಲ್ಲರಿ. ಅದರ ಮೂಲಕ ಕಥನ ಮಾಡಿದ್ದಾರೆ, ಆದ್ರೆ ಅದರ ಕಡೆಗೆ ನೋಡುವ ಸಲುವಾಗಿ, ಅದರ ಕಡೆಗೆ ಗಮನ ಹರಿಸುವ ಸಲುವಾಗಿ ಮಾಡಿಲ್ಲ. ನೀ ಅನಾದಿ ಕಾಲದಿಂದ ಪ್ರಭು ಪರದ ಕಡೆಗೆ ನೋಡ್ತಾ ಇದ್ದೀಯಲ್ಲ, ಆ ಪರವೇ ನಿನ್ನ ದುಃಖದ ಸಂಸಾರದ ಕಾರಣ ಇದೆ ಅಂಥೇಳಿ ಹೇಳಿದ ನಂತರ ಆ ಪರದೊಳಗೆ ಪರಿವರ್ತನೆ ಮಾಡೋದೇನ, ಅದರ ಕಡೆ ನೋಡೋದು ಬಿಡೋದ್ರಿ. ಒಂದು ಪ್ರವಚನದಾಗ ಹೇಳಿ ಪರದಿಂದ ವಿಭವ ಆಗ್ತಿತ್ತಂದ್ರೆ ದ್ರವ್ಯದ ಪೂರ್ಣ ಅಸ್ತಿತ್ವ ಸಿದ್ಧಿ ಆಗೋದೇನೇ ಇಲ್ರಿ. ದ್ರವ್ಯದ ಪೂರ್ಣ ಅಸ್ತಿತ್ವ ಅರೇ ಪರ್ಯಾಯದ ಸತ್ತಾ ಇದೆ ಅಲ್ಲ, ಪರ್ಯಾಯದ ಸತ್ತಾ ಇದೆ ಅಂದಮೇಲೆ ಯಾವ ಪ್ರಕಾರ ದ್ರವ್ಯದ ಸತ್ತ ಗುಣದ ಸತ್ತ ಇದೆಯೋ ಅದೇ ಪ್ರಕಾರ ಪರ್ಯಾಯದ ಭಲೆ ಒಂದು ಸಮಯದ ಸತ್ತಾ ಇರಲಿ. ಒಂದು ಸಮಯದ ಸತ್ತಾದ ಸ್ವೀಕಾರ ಮಾಡದೇ ಹೋದ್ರೆ ದ್ರವ್ಯದ ಸತ್ತಾದೊಳಗೂ ಕೂಡ ಭಂಗ ಬರ್ತಿದೆ, ಬಾಧೆ ಬರ್ತಿದೆ. ಅದರ ಸಲುವಾಗಿ ವಿಭಾವ ಅನ್ಯದ ಕಾರಣದಿಂದ ಆಗೋದನೇ ಇಲ್ಲ. ಧರ್ಮದ ಮಾರ್ಗದೊಳಗೂ ಕೂಡ ಅನ್ಯ ಯಾವ ಪ್ರಕಾರದಿಂದ ಪಾತ್ರ ವಹಿಸುವುದೇ ಇಲ್ಲ. ಆದ್ರೂ ಕೂಡ ನಿರಂತರ ಈ ಜೀವ ಪರದಲ್ಲೇ ಆಸಕ್ತ ಇರುವುದರಿಂದ ಆ ಪರದ ಆಸಕ್ತಿಯನ್ನು ಸಂಕುಚಿತ ಮಾಡುವ ಸಲುವಾಗಿ ಇಲ್ಲಿ ದೇವ, ಶಾಸ್ತ್ರ, ಗುರು ಅಥವಾ ಸಪ್ತ ತತ್ವಗಳ ಭೇದಾತ್ಮಕವಾದಂಥ ಜ್ಞಾನದ ಪರಿಣಮನವನ್ನು ತಂದರೆ, ಆದರೆ ಆ ಭೇದದ ಫಲ ಅಭೇದ. ಏಕ ಜ್ಞಾನಮಯ ತತ್ವವನ್ನೇ, ಆತ್ಮನನ್ನೇ, ಅರೂಪಿ ಜ್ಞಾನಮಯ ಚೈತನ್ಯ ಸ್ವರೂಪದ ತತ್ವವನ್ನೇ ಹಿಡ್ಕೊಳ್ಳುವ ಸಲುವಾಗಿ ಆ ಎಲ್ಲ 7 ತತ್ವ ಮತ್ತು ಈ ದೇವಶಾಸ್ತ್ರ ಗುರುಗಳನ್ನು ತಂದರು. ವ್ಯವಹಾರ ಸಮ್ಯಕ್ ದರ್ಶನ ರೂಪದ 7 ತತ್ವಗಳ ಶ್ರದ್ಧೆ ಅಥವಾ ದೇವಶಾಸ್ತ್ರ ಗುರುವಿನ ಶ್ರದ್ಧೆಯ ಸಲುವಾಗಿ ಒಂದೇ ಒಂದು ಮಾತಿದೆ. 7 ತತ್ವಗಳದ್ದ ಭೇದಾತ್ಮಕವಾದಂಥದ್ದು ಪರಿಭಾಷೆಗಳದ್ದ ಇವನಿಗೆ ಪರಿಚಯ ಇರೋದು ಅವಶ್ಯಕ ಇಲ್ಲ. ದೇವಶಾಸ್ತ್ರ ಗುರುವಿನ ಶ್ರದ್ಧೆಯ ಸಲುವಾಗಿ ದೇವಶಾಸ್ತ್ರ ಗುರುಗಳ ವಿದ್ಯಮಾನತೆ ಇರೋದು ಅವಶ್ಯಕ ಇಲ್ಲ. ಹಾಗೆ ಇಲ್ಲ ಅಂಥೇಳಿನ 2.5 ದ್ವೀಪದ ಆಚೆ ಅಸಂಖ್ಯ ತಿರ್ಯಂಚಗಳ ಸಮ್ಯಕ್ ದರ್ಶನವನ್ನೂ ಪ್ರಾಪ್ತ ಮಾಡಿಕೊಂಡಿದ್ದಾವೆ. ಪಂಚಮ ಗುಣಸ್ಥಾನಕ್ಕೂ ಪ್ರಾಪ್ತ ಆಗಿದ್ದಾವೆ ಅಸಂಖ್ಯರೇ. ಅಲ್ಲಿ ದೇವಶಾಸ್ತ್ರ ಗುರುಗಳು ಇಲ್ಲ. 2.5 ದ್ವೀಪದ ಆಚೆ ಮನುಷ್ಯರ ಸಂಚಾರನೇ ಇಲ್ಲರಲ್ಲ. ಹಾಗಾದ್ರೆ ಆ ಅಸಂಖ್ಯ ದ್ವೀಪಗಳ ನಂತರ ಕೊನೆಗೆ ಯಾವ ಸ್ವಯಂಭೂ ರಮಣ ದ್ವೀಪ ಮತ್ತು ಸ್ವಯಂಭೂ ರಮಣ ಸಮುದ್ರ ಇದೆಯಲ್ಲ, ಅಲ್ಲಿಯ ತಿರಿಯಂಚಗಳ ಸಮ್ಯಕ್ ದರ್ಶನವನ್ನು ಅವರ ಆ ಜೀವರುಗಳ ನಿಶ್ಚಯ ಸಮ್ಯಕ್ ದರ್ಶನದ ಜೊತೆಯಲ್ಲಿ ಸಪ್ತತತ್ವದ ಶ್ರದ್ಧಾರೂಪದ ವ್ಯವಹಾರ ಸಮ್ಯಕ್ ದರ್ಶನ ಇದೆ. ದೇವಶಾಸ್ತ್ರ ಗುರುವಿನ ಶ್ರದ್ಧಾರೂಪದ ವ್ಯವಹಾರ ಸಮ್ಯಕ್ ದರ್ಶನ ಇದೆ. ಇದರದ್ದು ನಾವು ಗಂಭೀರವಾಗಿ ವಿಚಾರ ಮಾಡಿದ ನಂತರ ಅತ್ಯಂತ ಸರಳವಾದಂಥ ಅರ್ಥ ಪ್ರಕಟ ಆಗ್ತಿದೆ.
ಇದಕ್ಕೆ ಪೋಷಣೆಯನ್ನು ನೀಡಬಹುದು ಅಥವಾ ಅದಕ್ಕೆ ಇದು ಪೋಷಣೆಯನ್ನು ನೀಡಬಹುದು. ಸಿದ್ಧ ಕ್ಷೇತ್ರದ ಮೇಲೆ ಆವಾಸ ನಿವಾಸಗಳು ಇರುವುದಿಲ್ಲ ಅಂಥೇಳಿ ಹೇಳಿತ್ತಲ್ಲ, ಅದು ಪಾಪಕಾರಿ ಯಾರು ಮಾಡವ್ರಿ ಹೇಳ್ರಿ ನೋಡೋಣ. ಅವುಗಳ ನಿರ್ಮಾಣ ರೂಪದ ಪಾಪಕಾರಿ ಯಾರು ಮಾಡವ್ರು? ಹಾಗಾದ್ರೆ ಜನರು ಹೋಗೋದು ಹೇಗ? ಜನರು ಹೋಗೋದನ್ನೇ ಇಲ್ರಿ, ಜನರು ಹೋಗೋದನ್ನೇ ಇಲ್ಲ. ಜನರು ಹೋಗಿ ಏನು ಮಾಡವ್ರು ಅದಾರ್ರಿ? ಏನು ಮಾಡ? ಶ್ರದ್ಧಾಳುಗಳೇ ಹೋಗೋದು ಹೇಗ? ಶ್ರದ್ಧಾಳುಗಳು ಶ್ರದ್ಧೆಯಿಂದ ಹೋಗೋದ್ರಿ, ಶ್ರದ್ಧೆಯಿಂದ ಹೋಗೋದು. ಸಮಯ ಶಿಖರ್ಜಿ ದರ್ಶನ ಆಗ್ತಿದೆ ಏನಿಲ್ಲ. ಯಾವ ಮೋಕ್ಷಾರ್ಥಿ ಜೀವಿದ್ದಾನೆ, ಶ್ರದ್ಧಾಳು ಜೀವಿದ್ದಾನೆ, ಅವನಿಗೆ ಆಗೇ ಆಗ್ತಿದೆ. ಅಲ್ಲೇನು ನಾಮನಿಶಾನೆ ಇಲ್ಲದಿದ್ದರೆ ಹೇಗಾಗೋದ? ಅರೇ ನೋಡ್ರಿ, ಪರದಿಂದ ಯಾವ ಕಾರ್ಯನೂ ಆಗುವುದಿಲ್ಲ. ಸಿದ್ಧ ಕ್ಷೇತ್ರ, ಶಾಶ್ವತ ಸಿದ್ಧ ಕ್ಷೇತ್ರ ಯಾವ ಸಮ್ಮೇದಗಿರಿ ಇದೆಯೋ ಆ ಸಮ್ಮೇದಗಿರಿಯ ದರ್ಶನ ಆಗುವ ಸಲುವಾಗಿ ಆವಾಸ, ಭೋಜನ ಶಾಲೆ ಮೊದಲಾದವುಗಳ ಅಲ್ಲಿ ಇರೋದು ಅವಶ್ಯಕ ಇಲ್ಲ. ಇವು ಸ್ವಯಂ ತನ್ನ ಯಾವ ಪ್ರಕಾರ ಮುನಿರಾಜರನ್ನ ಸಂಘ ಸಹಿತವಾಗಿ ಯಾರೋ ವಿಹಾರ ಮಾಡಿಸ್ತಾರಲ್ಲ, ಆ ಪ್ರಕಾರ ಸ್ವಯಂ ಇವ ತನ್ನ ಸಮಸ್ತ ವ್ಯವಸ್ಥೆಯ ಜೊತೆಗೆ ತಾನು ಹೋಗ್ತಾನೆ. ಅದಕ್ಕೆ ಇದು ಕಲ್ಪನೆ ಮಾಡ್ಕೊಳ್ಳಿಕ್ಕೆ, ಊಹೆ ಮಾಡ್ಕೊಳ್ಳಿಕ್ಕೆ ನಿಲುಕಲಾರದಂಥ ವಿಷಯ ಇದೆ ರೀ. ಆದರೆ ವಿಚಾರ ಮಾಡಿದ ನಂತರ ಅತ್ಯಂತ ಸರಳ ಇದೆ, ಸ್ಪಷ್ಟ ಇದೆ. ಯಾವ ಪ್ರಕಾರ ಮುನಿರಾಜರ ಏಕಾಂಗ ವಿಹಾರಿ ಇರುವಂಥ ಮುನಿರಾಜರ ಅವರು ತದ್ಭವ ಮೋಕ್ಷಗಾಮಿನ ಇರ್ತಾರೆ. ಜ್ಞಾನಾರ್ಣವದೊಳಗೆ ಮೂಲಾಚಾರದೊಳಗೆ ಮಾತು ಬರ್ತಿದೆ. ಮೂಲಾಚಾರದೊಳಗೆ, ಜ್ಞಾನಾರ್ಣವಲ್ಲ, ಮೂಲಾಚಾರದೊಳಗೆ ಒಟ್ಟಕೇರಾಚಾರ್ಯ ಹೇಳ್ತಾರೆ, ಯಾವ ತದ್ಭವ ಮೋಕ್ಷಗಾಮಿ ಅಥವಾ ತೀರ್ಥಂಕರ ನಾಮಕರ್ಮದ ಜೊತೆಗೆ ಜನ್ಮ ತಳೆದನೋ ಅವ ಏಕಾಂಗ ವಿಹಾರಿ ಆಗ್ತಾನೆ. ಆ ಏಕಾಂಗ ವಿಹಾರಿ ಆದಂಥ ಸಾಧಕ ಮುನಿ ಭಗವಂತ ಸಮ್ಮೇದಗಿರಿಯ ದರ್ಶನ ಮಾಡ್ತಾನೆ. ಸಮ್ಮೇದಗಿರಿಯ ದರ್ಶನ ಯಾವ ಜೀವ ಅಂದ್ರೆ ಮುನಿ ಭಗವಂತ ಅಷ್ಟೇ ಮಾಡ್ತಾನೆ ಹೀಗೆ ಮಾತಿಲ್ಲ. ಏಕಾಂಗ ವಿಹಾರಿ ಹೇಳುವ ಸಲುವಾಗಿ ಹೇಳಿದನ್ನ. ಅಲ್ಲಿ ಯಾರೂ ಜೊತೆ ಇರುವುದಿಲ್ಲ. ಯಾರ ಜೊತೆ ಏಕಾಂಗ ವಿಹಾರಿ ಅಂಥೇಳಿ ಹೇಳ್ತಲ್ಲ, ಯಾರೂ ಜೊತೆಗಿರುವುದಿಲ್ಲ. ಇದು ಸಮ್ಮೇದಗಿರಿಯ ಮಾರ್ಗ ಇದೆ ಮಹಾರಾಜರು ಹೇಳೋರು ಯಾರು ಇರೋದಿಲ್ಲ. ಅದಕ್ಕೆ ಧರ್ಮದ ಸರಳತೆ, ಧರ್ಮದ ಸಹಜತೆ, ಸ್ವಾಭಾವಿಕತೆಯನ್ನು ಅರಿತುಕೊಳ್ಳುವುದು ಕೂಡ ಮಹಾನ್ ಪುರುಷಾರ್ಥದ ಮಾತು. ಸಂಘ, ಅರೆ ಸಂಘ ಹೇಳಿದರೆ ಯಾವ 6 ಖಂಡದ ಅಧಿಪತಿಯನ್ನೇ ನಮ್ಮ ರತ್ನಾಕರ ವರ್ಣಿ ಸಂಘದಲ್ಲಿದ್ದು ನಿಸ್ಸಂಗ ಅಂಥೇಳಿ ಹೇಳಿದ. ಅಂದಮೇಲೆ ಆ ಮುನಿ, ಶ್ರಾವಕ, ಶ್ರಾವಿಕೆ, ಅರ್ಜಿಕೆ ಸಂಘದೊಳಗೆ ಎಲ್ಲಿರ್ತಾರೆ? ಸಂಘದೊಳಗೆ ಇದ್ರೂ ಸಂಘಾಧೀನ ಇರ್ತಾರೇನ? ಯಾವುದರ ಸಲುವಾಗಿ ಸಂಘಾಧೀನ ಇಲ್ಲ ನೋಡ್ರಿ. ಭಾವದೀಪಿಕೆಯೊಳಗೆ ಸುದೃಷ್ಟಿ ತರಂಗಿಣಿಯೊಳಗೆ ವಿಷಯ ಬಂದದ್ದು ಇದೆ. ವಿಹಾರ ಮಾಡೋದಿತ್ತು ಅಂತಂದ್ರೆ ಯಾವ ಪ್ರಕಾರ ಗುರುಗಳ ಹತ್ರ ಆಜ್ಞೆ ತಗೊಳ್ತಾನೆ, ಇವು ವಿಹಾರ ಮಾಡಲಿಕ್ಕೆ ಯೋಗ್ಯದಾನೆ ಅನ್ನುವುದರ ಸಲುವಾಗಿ ಯಾವ ಪ್ರಕಾರ ವಿಶ್ವಾಸ ಪಾತ್ರ ಸಾಧನೆ ಮಾಡಿರ್ತಾನೆ ಎಲ್ಲ ಹೇಳಿದ್ದಾರೆ. ತಾವು ಓದದಿದ್ದರೆ ಎಲ್ಲವನ್ನೂ ತಿಳಿಸಿಕೊಡುವಂಥ ಸಾಮರ್ಥ್ಯ ನನ್ನಲ್ಲೇ ಇದೆ. ಭಾವದೀಪಿಕೆ ಒಳಗೆ ನೋಡ್ರಿ, ಮತ್ತೆ ಹೇಳಿದ್ದಾರೆ, ಬಂದಿದ್ದಾವೆ ಗ್ರಂಥ, ನಾವು ಓದುವಂಥ ಭಾಷೆಯಲ್ಲೇ ಬಂದಿದ್ದಾವೆ. ಆದರೂ ಕೂಡ ನಾವು ಓದದಿದ್ರೆ ಅದಕ್ಕೆ ಯಾರೇನು ಮಾಡುತ್ತಿದ್ದೀರಿ? ತನ್ನ ಪಾತ್ರತೆಯನ್ನು ಯಾವ ರೀತಿ ವ್ಯಕ್ತಪಡಿಸ್ತಾನೆ?
ಯಾವ ರೀತಿ ಅನುಮತಿ ಕೇಳ್ತಾನೆ ಆಚಾರ್ಯರ ಹತ್ರ, ಯಾವ ರೀತಿ ಅನುಮತಿ ಕೇಳ್ತಾನೆ ಅನ್ನೋದನ್ನ ಓದಿದ ನಂತರ ಧನ್ಯ ಧನ್ಯ ಅನ್ನಿಸ್ತಿದೆ. ಆಚಾರ್ಯ ಮತ್ತು ಸಾಧುವರ್ಯನ ಸಂಬಂಧ ಯಾವ ರೀತಿ ಇದೆ, ಅಲ್ಲಿ ದೋಷದ ಯಾವ ಪ್ರಾಯಶ್ಚಿತ್ತ ತಗೊಳ್ತಾನೆ, ಅಲ್ಲಿ 7 ಕಡೆ ಸಂಘಗಳಿಗೆ ತಿರುಗಿಸ್ತಾರೆ ಅವರು ಆಚಾರ್ಯರ. ನೀ ಇಂಥ ಅಪರಾಧ ಮಾಡಿದೆ, ಇಂಥ ಆಚಾರ್ಯರ ಸಂಘದೊಳಗೆ ಹೋಗನಿ, ಅದುವೇ ನಿನ್ನ ಪ್ರಾಯಶ್ಚಿತ್ತ. ಹೇಳಿದ ನಂತರ ಅವ ಅಲ್ಲಿ ಹೋಗ್ತಾನೆ. ಇಂಥ ಆಚಾರ್ಯರ ನನಗೆ ಇಂಥ ಒಂದು ದೋಷದ ಸಲುವಾಗಿ ನಿಮ್ಮ ಸಂಘದೊಳಗೆ ಹೋಗಂಥೇಳಿ ಹೇಳಿದ್ದಾರೆ, ಇಲ್ಲೇನು ಬೇಡಪ್ಪ, ನಿನ್ನ ಆಚಾರ್ಯರ ಹತ್ರನ ಹೋಗ. ಅವನು ವಾಪಸ್ ಬಂದ ನಂತರ ಹೇಳಿದ ನಂತರ, ಹಾಗಾದ್ರೆ ಈ ಸಂಘದೊಳಗೆ ಹೋಗ್ನಿ, ಈ ಆಚಾರ್ಯರ 7 ಕಡೆ ರೀ. ಯಾರೂ ಯಾವಾಗ ಅವನನ್ನ ಈ ಆಚಾರ್ಯರ ಸಂಘದಿಂದ ಹೊರಗೆ ಹಾಕಿದಾರಂದ ಮೇಲೆ ಬೇಡ ಅಂಥೇಳಿ 7 ಬಾರಿ ವಾಪಸ್ ಕಳಿಸಿದ ನಂತರ ಎಂಥ ಧೈರ್ಯ ಇರಬೇಕು ಸಾಧಕನಲ್ಲೇ, ಇದರದ ಚಿತ್ರಣ ಮಾಡಿದ್ದಾರೆ. 7 ಬಾರಿ ಆದ ನಂತರ ಇವು ಪುನಃ ಯಾವ ಮೂಲ ಇವನ ಗುರು ರೂಪದ ಆಚಾರ್ಯರಿದ್ರಲ್ಲ ಅವರ ದೀಕ್ಷಾಚ್ಛೇದ, ಇಷ್ಟು ವರ್ಷದ ದೀಕ್ಷಾಚ್ಛೇದ ಅಂತಾರೆ. ದೀಕ್ಷಾಚ್ಛೇದ ಪುನಃ ಅಂದರೆ ಇಷ್ಟು ಒಂದು 20 ವರ್ಷ ಆಗಿತ್ತು ದೀಕ್ಷಾ ತಗೊಂಡ ಅಂತಂದ್ರೆ 10 ವರ್ಷದ ದೀಕ್ಷಾಚ್ಛೇದ. 10 ವರ್ಷದ ದೀಕ್ಷಾಚ್ಛೇದ ಮಾಡೋದಂದ್ರೆ ಏನ್ರಿ, ಇವ್ರ ದೀಕ್ಷಾ ತಗೊಂಡ ನಂತರ 10 ವರ್ಷದ ನಂತರ ಯಾರು ದೀಕ್ಷಾ ತಗೊಂಡಿದಾರಲ್ಲ ಅವರ ಸಮಕಾಲೀನ ಅದೇ. ಇವು ದೀಕ್ಷಾ ತಗೊಂಡದ ಆ 10 ವರ್ಷದ ಯಾವ ಮಧ್ಯದ ಕಾಲ ಇತ್ತಲ್ಲ, ಅಲ್ಲಿ ಯಾರ್ಯಾರು ದೀಕ್ಷಾ ತಗೊಂಡಿದ್ದರಲ್ಲ ಇವನ ನಂತರ 10 ವರ್ಷದ ಕಾಲಖಂಡದೊಳಗ ಅವರಿಗೆಲ್ಲ ಇವು ನಮಸ್ಕಾರ ಮಾಡೋದು. ಇವು ನಿಯಮಾವಳಿ. ಅರೆ ಇದು ಸುದೃಷ್ಟಿ ತರಂಗಿಣಿಯೊಳಗೆ ಬಂದದ್ದೇ ಇದೆ ರೀ, ಓದೋದ ಅವಶ್ಯಕ ಇದೆ ರೀ. ಬರೀ ಕೇಳಿ ಜ್ಞಾನ ಮಾಡ್ಕೊಳ್ತೇನೋ ಅಂತಂದ್ರೆ ಆಗೋದಿಲ್ರಿ. ಹೇಳೋರು ಬಹಳ ಜನ ಇದ್ದಾರೆ, ಬೇಕಾದಷ್ಟು ಕೇಳಬಹುದು ಅಂದ್ರೆ ಆಗೋದಿಲ್ಲ ವಿಷಯ. ಮತ್ತೊಂದು ಪ್ರಶ್ನೆ ಕೇಳಿದ್ದಿತ್ತು, ಅದಕ್ಕೇನ್ರಿ ಉತ್ತರ ಬೀಜದ ಸಲುವಾಗಿ ಬಂದದ್ದಿತ್ತು, ಅದಕ್ಕೇನ್ರಿ ಸಿಕ್ಕಿದೆಯನ ಸಮಯ ಇರಲಿಲ್ಲ ಅಂತಂದ್ರೆ ಮತ್ತೆ ಸಮಯ ತಗೊಳ್ರಿ. ಒಂದು ಬುರುಡೆ ಇರ್ತಿದೆ ಬಂತು ಲಕ್ಷದೊಳಗೆ, ಸೋರೆ ಬುರುಡೆ ಅಲ್ಲ, ಮನುಷ್ಯನ ಬುರುಡೆ ಇರ್ತಿದೆ. ಅದು ಇವು ಹೊಲಕ್ಕೆ ಹೊಂಟ ತೋಟಕ್ಕ ಅಂತಂದ್ರೆ ಅದರ ನಗ್ತಿದೆ ರೀ, ನಗ್ತಿದೆ. ಆ ನಗರದೊಳಗಿನ ಒಬ್ಬ ಮನುಷ್ಯ ಸತ್ತ, ಇನ್ನೊಬ್ಬರು ದುಃಖದೊಳಗೆ ಸಂತೋಷ ಪಡುವಂಥ ಪ್ರವೃತ್ತಿ ಇತ್ತವಂದ. ಆ ಬುರುಡೆ ನಗ್ತಿದೆ, ಇವು ಹೊಲಕ್ಕೆ ಹೊಂಟ ಅಂತಂದ್ರೆ ಯಾಕೆ ನಗ್ತಾ ಇದ್ದೀಪ ಅಂತಂದ್ರೆ ನೀವು ವ್ಯರ್ಥ ಹೊರಟಿದ್ದಿ, ನಾನು ನಿನ್ನ ಮೇಲೆ ಸಂತುಷ್ಟದೇನೋ, ನಾ ಇಂಥದ್ದೊಂದು ದೇವದೇನೋ, ನೀವು ಹೊಲದೊಳಗೆ ಬಿತ್ತಿಗೆ ಮಾಡಿದ್ದನ ನಾನು ನಿನಗೆ ಬಿತ್ತಿಗೆ ಮಾಡಿಸಿ ಬೆಳೆ ಕೊಡ್ತೇನೆ ಹೇಳಿದ ನಂತರ ಇವು ಬರ್ತಾರೆ. ಅಲ್ಲಿ ಮೂಢತೆಯನ್ನು ದರ್ಶಿಸಿದಾರೋ ಸುದೃಷ್ಟಿ ತರಂಗಿಣಿಯೊಳಗಿದ್ದೀರಿ ಇದು ವಿಷಯ. ಆವಾಗ ಹೇಳಿದ ನಂತರ ಸುಧಾತಾಯಿ ಅಂದ್ರೆ ಬೀಜದ ಬಗ್ಗೆ ಹೇಳಿದ ನಂತರ ಇಂಥದ್ದು ಓದ್ರೆ ಅಂಥೇಳಿ ಹೇಳಿದ್ರೂ ನಾವು ಓದೋದಿಲ್ಲ, ಏನಾದ್ರು ಸುದೃಷ್ಟಿ ತರಂಗಿಣಿ ಯಾವಾಗ. ಹೀಗಾದ್ರೆ ವಿಷಯ ತಿಳಿಯೋದಿಲ್ಲ. ವಿಷಯ ಇವೆಲ್ಲ ಏನು ತಿಳ್ಕೊಳ್ಳೋದು ಅವಶ್ಯಕ ಇದೆ. ಅರೆ ಜೀವದ ಭ್ರಾಂತಿ ಹೇಗಿದೆ, ಭ್ರಾಂತ ಬುದ್ಧಿಯ ಜೀವರುಗಳನ್ನು ಇನ್ನಷ್ಟು ಭ್ರಾಂತಿಯೊಳಗೆ ಹಾಕುವಂಥ ವಿಶ್ವದೊಳಗೆ ನಿಮಿತ್ತಗಳು ಎಷ್ಟಿದ್ದಾವೆ ಇದು ಹೇಳಿದ್ದಾರೆ. ಅಲ್ಲಿ ಒಂದೊಂದ್ಸಲ ಓದಿದಿರ್ತಾರೆ ಮತ್ತು ಓದೋದು ಕಠಿಣ ಏನೂ ಇಲ್ಲ. ಅರೆ ರಮಿಸಬೇಕ್ರಿ, ವಿಷಯ ಹೃದಯಕ್ಕೆ ಗ್ರಾಹ್ಯ ಆಗಬೇಕು. ಅಂದ್ರೆ ಹೃದಯಕ್ಕೆ ಜಿನವಾಣಿಯ ವಿಷಯ ಗ್ರಾಹ್ಯ ಆಯಿತು ಅಂತಂದ್ರೆ ಅನ್ಯ ವಿಷಯಗಳ ನೀರಸ ತಾನಾಗೆ ಆಗ್ತಾವ್ರಿ. ಅದರ ಸಲುವಾಗಿ ಇದೆ.
ಅಲ್ಲಿ ಉದಾಹರಣೆ ಕೊಟ್ಟರು 12 ಭಿಕ್ಷಾಟನೆ ಸುಧಾ ಒಂದು 1 ಲಕ್ಷ ಅಲ್ಲಿ ಐತಾನೆ. ಮತ್ತೆ ಇಲ್ಲಿ ಈ ಥರ 10 ವರ್ಷ ಮಟ್ಟ ಒಂದು ಛೇದ ಮಾಡ್ರಿ ಅಂತ ಅಲ್ಲಿ ಸಮೀಪ ತುಂಬರಾಗತ್ತ ಇಲ್ಲಿ ದೂರ ಆಗತ್ತಲ್ಲ. ಮಾತು ಹೀಗಿದೆ ರೀ, ಯಾವುದರದ ಅವರಿಗೆ ತಿಳಿಸಿಕೊಡುವಂಥ ಉದ್ದೇಶ ಇದೆಯಲ್ಲ ಅದನ್ನು ತಿಳಿಸಿಕೊಡ್ತಿರ್ತಾರೆ. ಅದರೊಳಗೆ ಇನ್ನೊಂದು ಅಂಶ ಏನಿದೆ ಅದಕ್ಕೆ ಸ್ಪರ್ಶ ಮಾಡೋದಿಲ್ಲ. ಇಲ್ಲಿ ವಾರಿಶೇನಿಂದ ಸಮೀಪ ತಗೊಂಡು ಬಂದರು, ಅಲ್ಲಿ ದೂರ ಹಾಕಲಿಲ್ಲ. 10 ವರ್ಷದ ದೀಕ್ಷಾ ಛೇದ ಮಾಡಿದರೆ ಅರ್ಥಾತ್ ಅವನ ಸಾಧನೆಯೊಳಗ ಇನ್ನಷ್ಟು ಪುರುಷಾರ್ಥವನ್ನ ಏಕಾಗ್ರತೆಯನ್ನ ತಂದಿದ್ದಾರೆ. ಅಲ್ಲಿಯೂ ಸಮೀಪನ ತಂದಿದ್ದಾರೆ, ದೂರ ಹಾಕಿಲ್ಲ. ತಪ್ಪ ಮಾಡಿದ ಸಲುವಾಗಿ ಪ್ರಾಯಶ್ಚಿತ್ತ ಏನ ಅಂತಂದ್ರೆ ತನ್ನ ನಂತರ ದೀಕ್ಷಾ, ಅರೆ ಮಕ್ಕಳಿಗೆ ನಮಸ್ಕಾರ ಮಾಡೋದಂದ್ರೆ ಅವಮಾನ ಇದೆ ಏನಿಲ್ರಿ, ತಮ್ಮಗಳಿಗೆ ನಮಸ್ಕಾರ ಮಾಡೋದಂದ್ರೆ ಅವಮಾನ ಇದೆ ಏನಿಲ್ರಿ ಸಂಸಾರದೊಳಗೆ. ಹಾಗಾದ್ರೆ ಅಲ್ಲಿ ತನಗಿಂತ ನಂತರ ದೀಕ್ಷಾ ತಗೊಂಡವರಿಗೆ ನಮಸ್ಕಾರ ಮಾಡುವಂಥ ಶಿಕ್ಷೆ ಇದೆ. ಬಂದು ಆ ಲೈನ್ನಾಗ ಬಂದ್ರೆ ಚಲೋ. 10 ವರ್ಷ ಹಿಂದೆ ಹೋಗೋದಂದ್ರೆ ನೀ ಇಷ್ಟು ದಿವಸ ಸಾಧನಾ ಮಾಡಿ ಕೂಡ ನಿನ್ನಲ್ಲೇ ಬೆಳವಣಿಗೆ ಏನಾಗಿಲ್ಲ, ಅದಕ್ಕೆ ನೀನು ಅಲ್ಲೇ ಹೋಗಂತ ಹೇಳಿದ ಹಾಗಿರಿ. ಅಲ್ಲೇ ಹೋಗೋದು ಹೋದ್ರೆ ಅದಕ್ಕೆ ಅವರ ಅಪಾತ್ರತೆ ರೀ, ಅವರ ಅಪಾತ್ರತೆಯನ್ನು ನೋಡ್ರಿ. ಅಲ್ಲಿ ಅದೇ ಸನ್ನಿವೇಶದೊಳಗ ಕಥನ ಹೀಗೆ ಮಾಡಿದರೆ 7 ಬಾರಿ ಹೋಗಿ ಬಂದ ಅವ ಪಾತ್ರ ಇದ್ದನ ಅಪಾತ್ರ ಇದ್ದ ಹೇಳ್ರಿ. ಇಲ್ಲ ಅಂತಂದ್ರೆ ಸಾಕು, ನಿನ್ನ ದೀಕ್ಷಾನೂ ಬೇಡ, ನಿನ್ನ ಸಂಘನೂ ಬೇಡ ಅಂಥೇಳಿ ಹೋಗ್ಬೋದಾಗಿತ್ರಿ. ಹಾಗೆ ಇರಲಿಲ್ಲ ಅವ. 7 ಬಾರಿ ಆ ಪ್ರಕಾರ ಮಾಡಿ 10 ವರ್ಷದ ದೀಕ್ಷಾ ಛೇದ ಮಾಡಿದ ನಂತರ ಕೂಡ ನಂದು ಇವತ್ತಿನ ದಿವಸ ಧನ್ಯ ಇದೆ, ನನಗೆ ಗುರುಗಳ ರತ್ನತ್ರಯ ಮಾರ್ಗದೊಳಗೆ ಮುಂದೆ ಕರ್ಕೊಂಡು ಹೋಗುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ, ನನ್ನ ಜೀವನ ಧನ್ಯ ಇದೆ, ನಾನು ನಿಜವಾಗಿ ಇನ್ನು ರತ್ನತ್ರಯ ಮಾರ್ಗದೊಳಗೆ ನಿರ್ದೋಷ ರೂಪದಿಂದ ಸಾಗಬೇಕು ಅನ್ನುವಂಥದ್ದನ್ನು ಅವನಲ್ಲಿ ವಿಚಾರ ಬರ್ತಿದೆ. ಅಲ್ಲಿ ಹೇಳಿದ್ದಾರೆ 2 ದ್ವೀಪದಲ್ಲಿ ದೇವಶಾಸ್ತ್ರ ಇಲ್ಲ, 2 ದ್ವೀಪದ ಹೊರಗಿಲ್ಲ. ಮತ್ತೆ ಅಲ್ಲಿ ಇದಾವೆ ಹೇಳಿದ್ರಲ್ಲ ಕೈ ವ್ಯವಹಾರನು ಈಡಾಗ್ತಾ ಇದೆ, ಮತ್ತೆ ಅಲ್ಲಿ ವ್ಯವಹಾರ ಇಲ್ಲ. ಅದಕ್ಕೆ ಹೇಳ್ತಾ ಅದು ತನ್ನ ಪರಿಣಾಮಾಧೀನ ಇದೆ, ಪರವಸ್ತುವಿನ ಅಧೀನ ಇಲ್ಲ. ಆಚಾರ ಕೊಡ್ತಾರೆ ಈಗ. ಮುನಿ ಯಾರಿದ್ದಾರೆ ಆಚಾರ ಮಾಡ್ಬಿಡ್ತಾರ.